ರಾಯಚೂರು ಜಿಲ್ಲೆಯಾದ್ಯಂತ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಹತ್ತಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ರಾಯಚೂರಿನಲ್ಲಿ ನೂರಾರು ಎಕರೆ ಹತ್ತಿ ಬೆಳೆ ನಾಶ ಆಗಿದೆ. ರಾಯಚೂರು ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಮತ್ತೊಂದು ಕಡೆ ಹತ್ತಿ ಬೆಳೆದಂತ ರೈತರು ಕಂಗಾಲಾಗಿದ್ದಾರೆ. ನೂರಾರು ಎಕರೆ ಹತ್ತಿ ಬೆಳೆ ನಾಶ ಆಗಿದೆ ರಾಯಚೂರಿನಲ್ಲಿ. ರಾಯಚೂರು, ಸಿಂಧನೂರು, ಮಾನ್ವಿಯಲ್ಲಿ ಬೆಳೆ ಹಾನಿಯಿಂದಾಗಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಕಾಯಿ ಕಟ್ಟಿ ಹತ್ತಿ ಅರಳುವ ಸಮಯದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಮಳೆಯಿಂದಾಗಿ ಜಮೀನಿನಲ್ಲಿ ಹಳ್ಳದಂತೆ ನೀರು ಹರಿತಾ ಇದೆ. ಎಕರೆಗೆ 30 ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಂತಹ ರೈತರು ಇದೀಗ ದಿಕ್ಕು ದೋಚದಂತಾಗಿದ್ದಾರೆ. ಮಳೆಯಿಂದಾಗಿ ಬೆಳೆದ ಬೆಳೆ ಹಾನಿಯಾದರೂ ಕೂಡ ಕೃಷಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಜಮೀನಿಗೆ ಯಾವುದೇ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ. ಹೀಗಾಗಿ ಅವರ ವಿರುದ್ಧ ರೈತರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಏನ್ ಮಾಡಬೇಕು ಏನಿಲ್ಲ, ಎಲ್ಲ ಬಚ್ಚಲ್ ನೀರು, ಬಾತ್ರೂಮ್ ನೀರು ಎಲ್ಲ ತುಂಬಿ ಕೇಸಿ ಹರಿದಾಡಕತ್ತಾವ. ಸಣ್ಣ ಸಣ್ಣ ಹುಡುಗರು ಎಲ್ಲರೂ ಮನೆ ತುಂಬ ಆಟ ಆಡಕತ್ತಾರ. ಯಾರೋ ಒಬ್ರು ಕಂಪ್ನಿಯವ್ರು ಬಂದು ನೋಡ್ರಿ ಏನು ಮಾಡೋಣ ನೋಡ್ರಿ, ಹೆಂಗೆ ಮಾಡ್ಬೇಕು ಹೆಂಗಿಲ್ಲ. ಮುಂಚೆಲಿ ಸಹ ಊಟ ಇಲ್ಲ, ಅನ್ನ ಇಲ್ಲ, ಏನಿಲ್ಲ. ಹುಡುಗರು ನೋಡಿದ್ರಿ ಎಲ್ಲ ಇಲ್ಲಿ ಮಳೆಯಾಗ ಇದಾಕತ್ತಾರ. ಮನೆ ನೋಡಿದ್ರೆ ಏನು ಮಾಡಕ್ಕೆ ದಾರಿ ಇಲ್ಲ. ಕಂಪ್ನಿಯವ್ರು ಒಬ್ರು ಬಂದು ನೋಡೋಣ ನೋಡ್ರಿ ನಮ್ಮ ಮನೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಅನಿಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಯಚೂರು ಜಿಲ್ಲೆಯಲ್ಲಿ ಏನು ಕಳೆದ 2-3 ದಿನಗಳಿಂದ ಕೂಡ ಸತತ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳೆಗಳು ಕೂಡ ಹಾನಿಯಾಗಿರುವಂಥದ್ದು. ಇವತ್ತು ನಾವು ರಾಯಚೂರಿನ ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಒಂದು ಕ್ಯಾಂಪಲ್ಲಿ ಇರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನು ಸಂಪೂರ್ಣವಾಗಿ ಹತ್ತಿ ಬೆಳೆಯಲ್ಲಿ ಕೂಡ ಸಂಪೂರ್ಣವಾಗಿ ನೀರು ಹರಿತಾ ಇರುವಂಥದ್ದು, ಹೊಲದಲ್ಲಿ ತುಂಬಿ ಹರಿತಾ ಇರುವಂಥ ನೀರು ಒಂದು ಹಳ್ಳದಂತಾಗಿರುವಂಥದ್ದು. ಆದರೆ ಸಂಪೂರ್ಣವಾಗಿ ಹತ್ತಿ ಏನು ಕೈಗೆ ಬಂದ ತುತ್ತು ಬಾಯಿಗೆ ಬರದಂಥ ಪರಿಸ್ಥಿತಿ ಇಲ್ಲಿರುವಂಥ ರೈತರದಾಗಿರುವಂಥದ್ದು. ಯಾಕಂತಂದರೆ ಬೆಳೆ ಇನ್ನೊಂದು 4 ದಿನದಲ್ಲಿ ಮಾತ್ರ ಹತ್ತಿಯನ್ನು ತೆಗೆದು ಒಂದು ಮಾರಾಟ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಎಲ್ಲ ಕಾಯಿಗಳು ಮತ್ತು ಇಲ್ಲಿ ಬೆಳೆದಿರುವಂಥ ಹತ್ತಿ ಕೂಡ ಮಳೆ ಹನಿಗಳಿಂದ ಕೂಡ ಹಾಳಾಗಿರುವಂಥದ್ದು. ಸಂಪೂರ್ಣವಾಗಿ ಏನು 1 ಎಕರೆಗೆ 30 ರಿಂದ 40 ಸಾವಿರ ರೂಪಾಯಿ ಏನು ಖರ್ಚು ಮಾಡಿರುವಂಥ ರೈತರು ಕೂಡ ಒಂದು ರೀತಿಯ ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೈತರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಎಷ್ಟೆಲ್ಲ ಇದು 1 ಎಕರೆಗೆ ಎಷ್ಟು ಖರ್ಚು ಮಾಡಿದ್ದೀರಿ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? 35 ಸಾವಿರದಿಂದ 40 ಸಾವಿರ ಖರ್ಚು ಮಾಡಿದ್ದೀವಿ ಸರ್. ಇದೆಲ್ಲ ಹತ್ತಿ ಎಲ್ಲ ಕೊಳ್ತಾಗಿದೆ, ಏನು ಬರಗಲ್ಲ ಸರ್. ಈಗ ಇದರಲ್ಲಿ ಏನು ಬರಲ್ಲ, ಮಳೆ ಆಗಿ ಎಲ್ಲ ಕೊಳ್ತೋಗಿದೆ. ಇದೆಲ್ಲ ಲಾಸ ಸರ್. ಲಾಸ್ ಸರ್ ಇದೆಲ್ಲ ಆಗಿರೋದು. ಏನೇನು ಹಾಕಿದ್ರಿ? ಗೊಬ್ಬರ, ಎಣ್ಣೆ ಹೊಡೆದು ಆಳುಗಳು, ಕಳೆವು, ಬೀಜ, ಗೊಬ್ಬರ ಎಲ್ಲ ಹಾಕಿ ಆಳುಗಳು ಹತ್ತಿ ಬಿಡ್ಸೋದು ಆಳಕ ಸಮಿತಿಗೆ ಆಗಲಿಲ್ಲ ಸರ್. ಇದೆಲ್ಲ ಎಲ್ಲ ಲಾಸ್ ಆಗಿದೆ. ಒಂದ್ಸಲ ಹತ್ತಿ ಬಿಡಿಸಿದ್ರೆ ಏನು ಬಿಡಿಸಿದ್ದೆ ಸರ್, ಎಲ್ಲ ಕೊಳ್ತೋಗಿದೆ. ಒಂದು ಸರ್ತಿ ಬಿಡಿಸಿಲ್ಲ, ಎಲ್ಲ ಒಟ್ಟು ಕೊಳ್ತೋಗಿದ್ದಾರೆ. ಈ ಥರ ಆಗಿದ್ದಾರೆ, ಎಲ್ಲ ಒಟ್ಟು ಕೊಳ್ತೋಗಿದ್ದಾರೆ. ಏನು ಮಾಡೋಕ್ಕಿಲ್ಲ ರೀ. ಎಷ್ಟು ಖರ್ಚು ಮಾಡಿದ್ರಿ 1 ಎಕರೆಗೆ? 30 ರಿಂದ 40-45 ಸಾವಿರ ಆಗಿರೋದು. ಯಾರಾದ್ರೂ ಅಧಿಕಾರಿಗಳು ಬಂದಿದ್ರೆ? ಯಾರೂ ಬಂದಿಲ್ಲ. ಯಾರು ಕೇರ್ ಮಾಡ್ತಾರೆ ನಮ್ಮ ಸರ್? ಯಾರು ಕೇರ್ ಮಾಡಲ್ಲ. ರೈತರನ್ನ ಯಾರು ಕೇರ್ ಮಾಡಲ್ಲ ರೀ. ಇಷ್ಟೆಲ್ಲ ಖರ್ಚು ಮಾಡಿದ್ರೆ ಹೆಂಗೆ ಅಂತ ಏನು ಮಾಡೋಕ್ಕಿಲ್ಲ. ರೈತರ ಜೀವನನೇ ಇಷ್ಟೇ ಸರ್. ಇದಿಷ್ಟು ಇಲ್ಲಿರುವಂಥ ರೈತರ ಮಾತಾಗಿರುವಂಥದ್ದು. ಏನು ಯಾರು ಅಧಿಕಾರಿಗಳು ಕೂಡ ಇಲ್ಲಿವರೆಗೂ ಕೂಡ ಸ್ಪಂದನೆ ಇಲ್ಲದ ಕಾರಣದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇನ್ನಾದರೂ ಒಂದು ಸಮೀಕ್ಷೆ ಮಾಡಿ ಅಲ್ಲಿರುವಂಥ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರಗಳು ಎನ್ನುವಂಥದ್ದು ಇಲ್ಲಿರುವಂಥ ರೈತರ ಮಾತಾಗಿರುವಂಥದ್ದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.